ದೇವ ಶ್ರೀ ಜಗನ್ಮಂಡಲದಲ್ಲಿ ನಾನೇ ಗಂಡುಗಲುಗಳೆಂದು ಅಂಡನೆ ಬರುವ ಗಂಡರಗಳನ್ನು ಮಾಲೆಯಾಗಿ ಧರಿಸಿರುವ ಪರಮ ಪಾವನ ಪಂಚಮುಖ ಪರಶಿವನ ಧ್ಯಾನಮಂ ಎಡೆಬಿಡದೆ ಭಜಿಸುತ್ತಾ ದೇವ ಹಳಿರಿಯ ಜಂಬಕತನದಿಂದ ಆರ್ಭಟಿಸುತ್ತ ಬರುವ ಜಂಬವೇರಿಗಳ ಈ ಕೋಯನ್ನ ಕೋದಂಡದಿಂದ ಖಂಡಿಸುವ ಭುಜಬಲೋದ್ದಂಡ ರಾಮಣ್ಣವ ಆಪುರೆ ಈ ಧರೆಯು ನಾನೇ ಕಲಿಪಟ್ಟು ತಮರೆಂದು ಮುನ್ನುಗ್ಗಿ ಬರುವ ರಿಪುಗಳ ಗಗನಮಂ ತಡಲೆಂದು ಈ ಭೂಮಂಡಲಕ್ಕೆ ಇಂಥ ವೀರಾದಿ ವೀರನ ಸನ್ನಿಧಾನದೊಳಗಿಂತ ಬಂದವರಂ ಧಾರೆಂದು ವಿಚಾರಿಸುವ ನೀನು ದಾರು ಪಾಮರ ತಿಳಿಸು ನಿನ್ನ ವಿಚಾರ. ಎರಡು ಗಾಡಿಗಳು ಒಂದಕ್ಕೊಂದು ಡಿಕ್ಕಿಯಾಗದರೆ ಹೋಗುವುದು ಜಾರಿದು, ಎರಡು ಗಾಡಿಗಳು ಒಂದಕ್ಕೊಂದು ಡಿಕ್ಕಿಯಾಗ ಆಗುವುದು ಯಾರಿದು? ನನ್ನ ಹೆಂಡತಿ ಮಾಡುತ್ತಾಳೆ TCS, ನನಗೆ ಮಾಡಿಕೊಡುತ್ತಾಳೆ CS. ಸಿಂಪಲ್ ಸಾರಥಿ ಎಂದು ಕರೆಯುತ್ತಾರೆ ದೇವ. ಹೇಳಬೇಕೆಂದು ನಾಮಾಂಕಿತ ಪ್ರಭಾವ. ಅಳಿರಿಯ ಎಲೈ ಸಾರಥಿ ಎನ್ನ ನಾಮಾಂಕಿತವೇನೆಂದು ಕೇಳಿದೆಯಾ? ಹಾಗಾಗಿ ಕೇಳಬಹುದು ದೇವ. ಆಪುರ್ಯ ಎನ್ನಗೆ ಎದುರಾಗಿ ಬಂದ ಅಧಮರಂ ಕಡುಗಲಿ ರುದ್ರನಂತೆ ಸದ್ಮದ ಮೂರ್ಖರ ಶಿರಮಂ ಹೊರಗಡೆಯುವ ಸಮರ್ಥ ಅತುಲಿತ ಬಲಯುತನಾದ ಎನ್ನ ಪರಾಕ್ರಮಕ್ಕೆ ಚಪ್ಪನ್ನೈವತ್ತು ಹೊರ ದೇಶದ ಭೂಪಾಲಕರು ತಪ್ಪದೆ ತಪ್ಪ ಕಾಣಿಕೆ ಅಂತಂದಪ್ಪಿಸುವರ ಎಲ್ಲಾ ಸಾರಥಿ ಜಿಂಜಿನಿಯ ಜೇಗೃತಿಗೆ ತ್ರಿಭುವನ ವೀರರು ಇದೇನೋ ದಾಳಿ ಎಂದು ಭಯಗ್ರಸ್ತರಾದರು. ಎಲ್ಲಾ ಸಾರಥಿ ಈ ಧರಣಿಗಳು ಪ್ರಖ್ಯಾತರಾದ ಕನಕರ ಮಹಾರಾಜನ ಪುತ್ರ ಸದಮಲ ಚರಿತ್ರ ಮಹಿಷ್ಮತಿ ನಗರಮಂ ಸಮರ್ಥದಿಂದ ಪರಿಪಾಲಿಸುವ ಕೃತವೀರ ಮಹಾರಾಜರೆಂದು ಜೈಬೇರಿ ಹೊಟ್ಟಲೆ ಸಾರಥಿ ನಮ್ಮ ನಾಮ ಕುಟವೀರ ಮಹಾರಾಜರನ್ನು ಸರ್ವರಿಗೆ ತಿಳಿಯಿತು ದೇವ. ಆದರೆ ಈ ಸದಾನಕ್ಕೆ ನನ್ನ ಕಾರಾರ್ಥವೇನು ದೇವ? ಬಳಿರ್ರಿ ಬಳಿರ್ರಿ ಎಲೈ ಸಾರಥಿ ಶೃಂಗಾರವಾಗಿ ಕಂಗೊಳಿಸುವ ಈ ಶೃಂಗಾರ ರಂಗು ಮಂಟಪಕ್ಕೆ ನಾನು ಬಂದ ಕಾರಣವೇನೆಂದರೆ ಸಹಸ್ರ ಬಾಹುಕಲಿ ನನ್ನ ಪುತ್ರನಾದ ಸಹಸ್ರ ಬಾಹುಕಲಿ ಕಲಿಶೂರ ಕಾರ್ತವೀರಾರ್ಜುನನಿಗೆ ಪಟ್ಟಾಭಿಷೇಕ ಮಾಡುವ ಕಾರಣ ಬರೋಣವಾಯಿತು. ಖಂಡಿಯ ಸಾರಥಿ ತಿಳಿಸಿ ನಾನು ಬಂದ ಸಂಗತಿ